ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ 15,000 ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಏನಂದರೆ ಇದುವರೆಗೂ ಎಚ್ ಕೆ ಭಾಗಕ್ಕೆ 5,267 ಹುದ್ದೆಗಳು, ಹಾಗೆ ನಾನ್ ಎಚ್ ಕೆ ಭಾಗಕ್ಕೆ ಒಂದು 5,000 ಹುದ್ದೆಗಳು, ಒಟ್ಟಾರೆ 10,267 ಹುದ್ದೆಗಳು ಅನ್ನೋಂಥದ್ದು ತಮಗೆ ಗೊತ್ತಿತ್ತು. ಆದರೆ ಇದೀಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಬಹುತೇಕ 15,000 ಶಿಕ್ಷಕರ ನೇಮಕಾತಿ ನಡೆಯುವಂಥ ಸಂಭವ ಇದೆ. ಹಾಗಾಗಿ ಮುಂದಿನ ಒಂದು ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂಥ ಚಾನ್ಸಸ್ ಇರೋದರಿಂದ ಯಾರೆಲ್ಲ ಟಿ ಟಿಯನ್ನು ಪಾಸ್ ಆಗಿದ್ರಿ ಅವರು PST GPT ಹೀಗೆ ನೀವು ಯಾವುದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ರೆ ಸ್ವಲ್ಪ ಚೆನ್ನಾಗಿ ಸಿಲೆಬಸ್ ಪ್ರಕಾರ ಓದುವಂಥದ್ದು ಉತ್ತಮ. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಏನಂದರೆ TET ಅಂತಾಗಿದೆ, TET ಅಂತ ಮಾಡಿಕೊಡ್ರಿ. TET ಪಾಸ್ ಆಗದವರಿಗೆ ಒಂದು ಗುಡ್ ನ್ಯೂಸು, ಯಾಕೆಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅವರಿಗೆ ಅವಕಾಶ ಸಿಗ್ಬೋದು ಏನೋ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾವಿಲ್ಲಿ ನೋಡ್ಬೋದು, ಮುಂದಿನ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತೀವಿ ಅಂತೇಳಿ ಸನ್ಮಾನ್ಯ ಶ್ರೀ ವಿಕಾಸ್ ಕಿಶೋರ್ ಸುರಲ್ಕರ್ ಸರ್ ಇರತಕ್ಕಂಥದ್ದು, ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು. ಸರ್ ಏನು ಹೇಳಿದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರವು ಈ ಹಿಂದೆ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳೋ ಯೋಜನೆಯನ್ನು ಘೋಷಿಸಿತ್ತು. ಈ ಒಂದು ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ. ಒಳ ಮೀಸಲಾತಿ ಕುರಿತು ಸಂಪುಟವು ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದನ್ನು ಸೇರಿಸಿದ ಬಳಿಕ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಸ್ವಲ್ಪ ವೇಟ್ ಮಾಡಿರಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಅದ್ರಾಗ ಇದ್ದಿದ್ದನ್ನು ಏನು ಓದಿ ಹೋಗಲ್ಲ. ನೋಡಿ, ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ 100 ದಿನಗಳಲ್ಲಿ ನೇಮಕಾತಿಯನ್ನು ಪೂರ್ಣಗೊಳಿಸಬಹುದು. ಮುಂಬರುವ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ನಾವು ಆಶಿಸುತ್ತೇವೆ ಅಂತೇಳಿ ಸರ್ ಹೇಳಿರ್ತಕ್ಕಂಥದ್ದು. ಇದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂಥ ಒಂದು ಮಾಹಿತಿ. ಇಲ್ಲಿ ಇರ್ತಕ್ಕಂಥ ಒಂದಷ್ಟು ವಿಚಾರವನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಗಮನ ಇಟ್ಟು ನೋಡ್ರಿ. ಏನಂತಂದರೆ, ಇಲ್ಲಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಬಂದ ನಂತರ, ಅಂದರೆ ಹಣಕಾಸು ಇಲಾಖೆಗೆ ಈಗ ಬಹುತೇಕ ಶಿಕ್ಷಣ ಇಲಾಖೆಯಿಂದ ಪ್ರಸ್ತಾವನೆ ಹೋಗಿರ್ಬೋದು, ಅದಕ್ಕೋಸ್ಕರನೇ ಅನುಮೋದನೆ ಬಂದ ನಂತರ ಅಂತ ಅವರು ಹೇಳಿದ್ದಾರೆ. ಮತ್ತು ಹಣಕಾಸು ಇಲಾಖೆ ಪರ್ಮಿಷನ್ ಕೊಟ್ಟ ತಕ್ಷಣ ಆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾರಲ್ವ, ಹೊರಡಿಸಿದ 100 ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವಂಥ ಚಾನ್ಸಸ್ ಇದೆ ಸರ್ ಹೇಳಿರ್ತಕ್ಕಂಥದ್ದು. ಮುಂಬರುವ ಶೈಕ್ಷಣಿಕ ವರ್ಷದ ಉತ್ತರಾರ್ಧದಲ್ಲಿ, ಉತ್ತರಾರ್ಧ ಅಂದ್ರೆ ನೋಡಿ, ಅಕ್ಟೋಬರ್ ಒಳಗಿರ್ತಕ್ಕಂಥ ಪೂರ್ವಾರ್ಧ, ಅಕ್ಟೋಬರ್ ನಂತರ ಇರ್ತಕ್ಕಂಥ ಉತ್ತರಾರ್ಧ. ಹಂಗಾದರೆ ಅಕ್ಟೋಬರ್ ನಂತರ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂದರೆ ಇಲ್ಲ, ಅಕ್ಟೋಬರು ನವಂಬರ್ನಲ್ಲಿ ಆರ್ಡರ್ ಕಾಪಿ ಕೊಡ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ಆ ಒಂದು ಉತ್ತರಾರ್ಧದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ವಿನಃ ಅಧಿಸೂಚನೆಯನ್ನು ಆ ಒಂದು ಉತ್ತರಾರ್ಧದಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಅವ್ರು ಹೇಳಿಲ್ಲ. ಇಲ್ಲಿ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೇವೆ ಅಂತೇಳಿ. ಅಂದರೆ ಬಹುತೇಕ ಈಗ ಹಣಕಾಸು ಇಲಾಖೆಯಿಂದ ಎಷ್ಟು ಹುದ್ದೆಗಳಿಗೆ ಅನ್ನುವಂಥ ಮಾಹಿತಿ ಸಿಕ್ಕರೆ, ಅಂದರೆ ಇಂತಿಷ್ಟು ಹುದ್ದೆಗಳಿಗೆ ನೀವು ನೇಮಕಾತಿಯನ್ನು ಮಾಡ್ಕೊಳ್ಬೋದು ಅಂಥೇಳಿ ಪರ್ಮಿಷನ್ ಏನಾದರೂ ಸಿಕ್ಕರೆ ಆ ಒಂದು ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಹೊರಡಿಸಿದ ನಂತರ 100 ದಿನಗಳಲ್ಲಿ ಈ ಒಂದು ನೋಟಿಫಿಕೇಶನ್ ಹೊರಡಿಸಿರ್ತಾರಲ್ವ, 100 ದಿನಗಳ ಒಳಗಾಗಿ ಆ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ. ಅಂದರೆ ಒಂದು ಬಾರಿ ನೋಟಿಫಿಕೇಷನನ್ನು ಹೊರಡಿಸಿದ್ರು ಅಂತಂದರೆ ಕನಿಷ್ಠ 2 ತಿಂಗಳ ಸಮಯವನ್ನು ತೊಗೊಳ್ತಾರೆ. ಯಾವುದಕ್ಕೆ ಅಂದರೆ ಎಕ್ಸಾಮ್ಗೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ ನೋಟಿಫಿಕೇಷನ್ ಇವತ್ತು ಆಯಿತು ಅಂತ ಅಂದ್ಕೊಳ್ಳಿ, ಇವತ್ತು ನೋಟಿಫಿಕೇಷನ್ ಆದರೆ ನಿಮಗೆ ಸಿಗ್ತಕ್ಕಂಥದ್ದು 55ರಿಂದ 60 ದಿನಗಳು ಮಾತ್ರ ಎಕ್ಸಾಮ್ಗೆ. ಅಂದರೆ ಹೆಚ್ಚು ಕಡಿಮೆ 2 ತಿಂಗಳು ನಿಮಗೆ ಅವಕಾಶ ಸಿಗುತ್ತೆ. ಒಂದು 5-10 ದಿನ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಆದರೆ 2 ತಿಂಗಳು ಮಾತ್ರ ಅವಕಾಶ ಸಿಗುತ್ತೆ. 2022ರಲ್ಲೂ ಕೂಡ ಮಾರ್ಚ್ನಲ್ಲಿ ನೋಟಿಫಿಕೇಷನ್ ಹೊರಡಿಸಿ ಮೇನಲ್ಲಿ ಎಕ್ಸಾಮನ್ನು ಇಟ್ಟಿದ್ರು, ಅಂದರೆ 2 ತಿಂಗಳು ಟೈಮ್ ಕೊಟ್ಟಿದ್ರು. ಈ ಬಾರಿನೂ ಕೂಡ 100 ದಿನಗಳ ಒಂದು ಟೈಮ್ ಹಾಕ್ಕೊಂಡಿದ್ದಾರೆ ಅಂತಂತಂದರೆ ಒಂದು 2 ತಿಂಗಳು ಎಕ್ಸಾಮ್. ಅಂದರೆ ಇವತ್ತು ನೋಟಿಫಿಕೇಷನ್ ಆದರೆ 2 ತಿಂಗಳು ಎಕ್ಸಾಮ್ಗೆ. ಆನಂತರ ಎಲ್ಲನೂ ಕೂಡ ಮೌಲ್ಯಮಾಪನ ಮಾಡಿಕೊಂಡು 1:2 ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ, ಆನಂತರ 1:1 ಬಿಟ್ಟು ಯಾವುದೇ ತೊಂದರೆ ಆಗದಂತೆ ನೇಮಕಾತಿಯನ್ನು ಪೂರ್ಣಗೊಳಿಸ್ಕೊಂಡು ಆರ್ಡರ್ ಕಾಪಿಯನ್ನು ಕೊಟ್ಟು ಸ್ಕೂಲ್ಗೆ ಕಳಿಸ್ಬೇಕು ಅಂತಂದರೆ ಬಹುತೇಕ ಈ ವರ್ಷದ ಅಕ್ಟೋಬರ್ ನವಂಬರ್ ವೇಳೆಗೆ ಆಗ್ಬೋದು ಅನ್ನೋಂಥದ್ದು. ಅದಕ್ಕೋಸ್ಕರನೇ ಉತ್ತರಾರ್ಧದಲ್ಲಿ ಹುದ್ದೆ ಭರ್ತಿ ಅಂತೇಳಿ ಕೊಟ್ಟಿರುವಂಥದ್ದು. ಅಂದರೆ ಅದಕ್ಕೋಸ್ಕರ ನೋಡಿ, ಬಹುತೇಕ ಒಂದು ನೇಮಕಾತಿ ಸ್ಪೀಡ್ ಆಗ್ಬೋದು ಅಂತ. ಯಾಕಂದರೆ ರಾಜ್ಯದಲ್ಲಿ 38,163 ಶಿಕ್ಷಕರ ಅಭಾವ ಆಗಿರ್ತಕ್ಕಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ 22% ಶಿಕ್ಷಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಬೇರೆ ಬೇರೆ ಅಂದರೆ ಇಲ್ಲಿ ಒಂದಷ್ಟು ನೀತಿ ಆಯೋಗದ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ನೀತಿ ಆಯೋಗದ ಪ್ರಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ, ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋಂಥ ಮಾಹಿತಿ ಇದೆ. ನೀವು ಬೇಕಾದ್ರೆ ನೋಡ್ಕೋಬೋದು, ಅದನ್ನೇನು ಓದಿ ಹೇಳೋವಂಥ ಅವಶ್ಯಕತೆ ಇಲ್ಲ. ನಮ್ಗೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ನೇಮಕಾತಿ ವಿಚಾರ. ಬಹುತೇಕ
100 ದಿನ ಅಕ್ಟೋಬರ್ ನವಂಬರ್ನಲ್ಲಿ ಆರ್ಡರ್ ಕಾಪಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಅನ್ನೋದಾದರೆ ಜುಲೈ ಅಥವಾ ಆಗಸ್ಟ್ನಲ್ಲಿ, ಅಂದರೆ ಜೂನ್ ಅಂತೂ ಈಗ ನೋಡಿ, ಮೇ ಅಂತೂ ಈಗ ನಿನ್ನೆ ನೋಡಿ, ಅದು ಗಮನಿಸಬೇಕಾದಂಥ ವಿಚಾರ. ನಿನ್ನೆ ಕೂಡ ರೋಸ್ಟರ್ ಫೈನಲ್ ಆಗಿದೆ. ಈಗ ಉಳಿದಿರ್ತಕ್ಕಂಥ ಕೆಲಸ ಏನು ಅಂತಂದರೆ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಗಬೇಕು. ಅನುಮೋದನೆ ಸಿಕ್ತು ಅಂತಂದರೆ ಬಹುತೇಕ ಜೂನ್ ಜುಲೈನಲ್ಲಿ ನೋಟಿಫಿಕೇಷನ್ ಆಗುತ್ತೆ. ಆಯಿತು ಅಂತಂದರೆ ಎಕ್ಸಾಮ್ ಎಲ್ಲ ನಡೆಸಿ, ಅಂದರೆ ನೋಟಿಫಿಕೇಷನ್ ಮಾಡಿ ಅಪ್ಲಿಕೇಶನ್ ತಗೊಂಡು ಆನಂತರ ಎಕ್ಸಾಮ್ ಎಲ್ಲ ನಡೆಸಿ ರಿಸಲ್ಟ್ ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಪ್ರೊಸೆಸ್ ಹಿಡಿಯುತ್ತೆ. 100-120 ದಿನಗಳವರೆಗೂ ಹೋಗ್ಬೋದು. ಅಂದರೆ 3 ರಿಂದ 4 ತಿಂಗಳು ಟೈಮ್ ಹಿಡಿಯುತ್ತೆ. ಜೂನ್ ಜುಲೈನಲ್ಲಿ ನೋಟಿಫಿಕೇಷನ್ ಆಯಿತು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ವರೆಗೂ ಕೂಡ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಬೇಕಾಗೈತಿ. ಹೆಚ್ಚು ಕಡಿಮೆ ಒಂದು 15 ದಿನ ತಿಂಗಳು ವ್ಯತ್ಯಾಸ ಆಗ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ ಆಗಲಿ. ಆದರೆ ಅನೇಕ ಆಕಾಂಕ್ಷಿಗಳು ಕಾಯ್ತಾ ಇರುವಂಥದ್ದು ಏನಂತಂದರೆ ನೇಮಕಾತಿಗೋಸ್ಕರ ಕಾಯ್ತಾ ಇದ್ದಾರೆ. ನೇಮಕಾತಿ ಪ್ರಕ್ರಿಯೆ ಆರಂಭ ಆಯಿತು ಅಂತಂದರೆ 1 ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಓದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಎಲ್ಲರಿಗೂ ಕೂಡ. ಅಂದರೆ ಚೆನ್ನಾಗಿ ಓದ್ಕೊಂಡು ನೀವೆಲ್ಲರೂ ಕೂಡ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದಾಗಿರುತ್ತೆ. ಅದಕ್ಕೋಸ್ಕರ ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ ನೋಟಿಫಿಕೇಷನ್ ಯಾವಾಗುತ್ತೆ ಅನ್ನುವಂಥದ್ದು ಈ ಹಣಕಾಸು ಇಲಾಖೆಯಿಂದ ಏನು ಅನುಮತಿ ಸಿಗುತ್ತಲ್ವ, ಸಿಕ್ಕ ತಕ್ಷಣ ಗೊತ್ತಾಗುತ್ತೆ. ಇಲಾಖೆಯವರು ಕೂಡ ತಮ್ಮ ಅಧಿಕೃತವಾದಂಥ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ ನೋಟಿಫಿಕೇಷನ್ಗಳನ್ನು. ಜಿಲ್ಲಾವಾರು ನೇಮಕಾತಿ ಆಗಿರೋದ್ರಿಂದ ನೀವು ನಿಮಗೆ ಬೇಕಾದಂಥ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿರುತ್ತೆ. ಹೀಗೆ ಆಯ್ಕೆ ಮಾಡಿಕೊಂಡು ಎಕ್ಸಾಮನ್ನು ಬರೀರಿ. ಅಂದರೆ ಮುಂದೆ ಸ್ವಲ್ಪ ಟೈಮ್ ಸಿಕ್ಕರೆ ಒಳ್ಳೆಯದು. ಯಾಕಂದರೆ 1.5-2 ತಿಂಗಳಲ್ಲಿ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಈಗಲಿಂದನೇ ನಿಮ್ಮ ಸಿಲೆಬಸ್ನ ಸ್ಟಾರ್ಟ್ ಮಾಡಿ. ಅಂದರೆ ಏನಿದೆ ಸಿಲೆಬಸ್ ಅದನ್ನೆಲ್ಲನೂ ತೊಗೊಂಡು ಸಿಲೆಬಸ್ ಪ್ರಕಾರ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಂತಂದರೆ 1.5-2 ತಿಂಗಳಲ್ಲಿ ಇದು ಆಗದೇ ಇರುವಂಥ ಮಾತು. ಯಾಕೆಂದರೆ ನೋಡಿ, GPSTR ಅಂತಕ್ಕಂಥದ್ದು 400 ಅಂಕಗಳಿಗೆ ನಡೆಯುವಂಥ ಒಂದು ಪರೀಕ್ಷೆ. ಇದರಲ್ಲಿ 200 MCQ ಆಧಾರಿತವಾದಂಥ ಪ್ರಶ್ನೆಗಳು ಬಂದರೆ 200 ಮಾರ್ಕ್ಸಿಗೆ ಇಲ್ಲಿ ಡಿಸ್ಕ್ರಿಪ್ಟಿವ್ ಲೆಕ್ಕದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಬರವಣಿಗೆ ರೂಪದಲ್ಲಿ ಇರೋದ್ರಿಂದ ನೀವೆಲ್ಲನೂ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ 50-60 ದಿನಗಳು ಸಾಲಲ್ಲ. ಅದಕ್ಕೋಸ್ಕರ ಇನ್ನೂ ನೋಟಿಫಿಕೇಷನ್ ಮಾಡೋದಕ್ಕೆ 15 ದಿನ ಆಗ್ಬೋದು, ತಿಂಗಳಾಗ್ಬೋದು. ಈ ಒಂದು 15-20 ದಿನ ಅಥವಾ ತಿಂಗಳ ಸಮಯವನ್ನು ಕೂಡ ಓದೋದಕ್ಕೆ ಮೀಸಲಿಡಿ. ನಂತರ ನೋಟಿಫಿಕೇಷನ್ ಆದಮೇಲೆ 2 ತಿಂಗಳು ಟೈಮ್ ಸಿಗುತ್ತೆ. ಆ 2 ತಿಂಗಳನ್ನು ಕೂಡ ಓದೋದಕ್ಕೆ ಮೀಸಲಿಡಿ. ಒಟ್ಟಾರೆ ನಿಮಗೆ 60 ಅಂದರೆ ಈಗ 1 ತಿಂಗಳು, ಮುಂದೆ 2 ತಿಂಗಳು ಸಿಕ್ಕರೂ ಕೂಡ 80 ರಿಂದ 90 ದಿನ ನಿಮಗೆ ಎಕ್ಸಾಮ್ಗೆ ಅವಕಾಶ ಸಿಗುತ್ತೆ. ಇಷ್ಟು ದಿನದ್ದು ಬೇರೆ ವಿಚಾರ. ಯಾಕಂದರೆ ಇಷ್ಟು ದಿನ ಸಮಸ್ಯೆಗಳಿದ್ದು, ಆಡಳಿತಾತ್ಮಕವಾದಂಥ ಸಮಸ್ಯೆಗಳಿದ್ದು, ಅದಕ್ಕೋಸ್ಕರ ನೋಟಿಫಿಕೇಷನ್ ಡಿಲೇ ಆಗಿರ್ಬೋದು. ಬಟ್ ಇನ್ನು ಮುಂದೆ ಏನೂ ಇಲ್ಲ. ಇನ್ನು ಮುಂದೆ ಕನ್ಫರ್ಮ್ ನೋಟಿಫಿಕೇಷನ್ಗಳು ಆಗ್ತವೆ. ಏನು ಅಂತನ್ನುವಂಥ ಅಧಿಕೃತವಾದಂಥ ಮಾಹಿತಿಗಳು ಮತ್ತಷ್ಟು ಲಭ್ಯ ಆಗ್ತವೆ. ಅಂಥ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದರೆ ಇರುವಂಥ ವಿಚಾರ ಏನು ಅಂತಂದರೆ ಸಿಲೆಬಸ್ಸು ತುಂಬ ಜಾಸ್ತಿ ಇರೋದ್ರಿಂದ ನೀವು ಎಲ್ಲನೂ ಕೂಡ 1-2 ತಿಂಗಳಲ್ಲಿ ಓದೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಸಿಲೆಬಸ್ನ ನೀವು ಸ್ಟಾರ್ಟ್ ಮಾಡ್ಕೊಂಡು ಓದ್ರಿ. ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ನೋಟ್ಸ್ ಬೇಕಿದೆ ಅಂದರೆ PSTಗೆ, GPTಗೆ, HSTRಗೆ ಯಾವುದು ನೋಟಿಫಿಕೇಷನ್ ಆಗುತ್ತೋ ವೇಟ್ ಮಾಡೋಣ. ನೆಕ್ಸ್ಟ್ ಅಂದರೆ ನೀವು ಓದ್ರಿ, ನೀವು ವೇಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ನೀವು ಏನು ಓದಬೇಕಾಗಿದೆ, ಏನು ಅಂದರೆ PSTನೋ GPTನೋ HSTR ಅನ್ನುವಂಥದ್ದು ನಿಮ್ಗೆ ಕನ್ಫರ್ಮ್ ಇದೆ, ನೀವು ಓದ್ರಿ. ನಾವು ಮುಂದೆ ನೋಟಿಫಿಕೇಷನ್ ಆದಾಗ PST, GPT ಮತ್ತು HSTR ಯಾವುದು ನೋಟಿಫಿಕೇಷನ್ ಆಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾಸ್ಗಳನ್ನು ಉಚಿತವಾಗಿ ಬೇಕಾದರೆ ಮಾಡಿಕೊಡ್ತೀನಿ. ಜೊತೆಗೆ ಟೆಲಿಗ್ರಾಮ್ನಲ್ಲಿ ನೋಟ್ಸ್ಗಳನ್ನು ಮತ್ತು ಬೇರೆ ಬೇರೆ ಮಾಹಿತಿಗಳನ್ನು ಶೇರ್ ಮಾಡ್ತಿರ್ತೀನಿ. ನೀವೇನಾದರೂ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ನ ಜಾಯ್ನ್ ಆಗಿರಿ ಉಚಿತವಾಗಿ. ಎಲ್ಲರಿಗೂ ಕೂಡ ಸಾಧ್ಯ ಆದಷ್ಟು ಕಲಿಯೋಣ, ಎಲ್ಲರೂ ಕೂಡ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.